ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. 7 ಜಿಲ್ಲೆಗಳಲ್ಲಿ ಜಲಪ್ರಳಯ, ಲೆಕ್ಕಕ್ಕೆ ಸಿಗದಷ್ಟು ಮನೆ ಸರ್ವನಾಶ, 6 ನದಿಗಳ ಆರ್ಭಟ, 40ಕ್ಕೂ ಹೆಚ್ಚು ಗ್ರಾಮಗಳು ಜಲಾವೃತ. ನಾಳೆಯಿಂದ ಇನ್ನೂ ಹೆಚ್ಚುತ್ತ ಕರ್ನಾಟಕದಲ್ಲಿ ವರುಣಾರ್ಭಟ. ಇದೇ ಹೊತ್ತಿನ ಸ್ಪೆಷಲ್. ಮುಳುಗ್ತಾ ಇದೆ ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಜಲಪ್ರಳಯ. ಲೆಕ್ಕಕ್ಕೆ ಸಿಗದಷ್ಟು ಕುಸಿದು ಬಿದ್ದಿವೆ ಮನೆಗಳು. ಆರು ನದಿಗಳ ಆರ್ಭಟ, 40ಕ್ಕೂ ಹೆಚ್ಚು ಗ್ರಾಮಗಳು ಜಲಾವೃತ. ಮಹಾರಾಷ್ಟ್ರದಲ್ಲೂ ಮಹಾಮಳೆ, ಮುಳುಗುತ್ತಾ ಉತ್ತರ ಕರ್ನಾಟಕ. ಅಬ್ಬರಿಸ್ತಾ ಇರುವ ನದಿಗಳು, ಪ್ರವಾಹಕ್ಕೆ ಮುಳುಗಿದ ಗ್ರಾಮಗಳು, ಕುಸಿದು ಬಿದ್ದ ಮನೆಗಳು, ಕೊಚ್ಚಿ ಹೋಗ್ತಾ ಇರುವ ಜೀವಗಳು, ನೀರು ಪಾಲಾದ ಹೊಲದಲ್ಲಿ ಕಣ್ಣೀರ್ ಹಾಕ್ತಾ ಇರುವ ಅನ್ನದಾತರು. ಎಸ್, ಒನ್ಸ್ ಅಗೇನ್ ಉತ್ತರ ಕರ್ನಾಟಕ ಜನರ ಕಣ್ಣಲ್ಲಿ ರಕ್ತ ಕಣ್ಣೀರನ್ನೇ ಹರಿಸುತ್ತಿದ್ದಾನೆ ವರುಣ. ಕಳೆದ 3 ದಿನಗಳಿಂದ ಎಡಬಿಡದೆ ಸುರಿತಾ ಇರುವ ಮಳೆ ಉತ್ತರ ಕರ್ನಾಟಕದಲ್ಲಿ ಸರ್ವನಾಶದ ಜಲ ಪ್ರಳಯ ಸೃಷ್ಟಿಸಿದೆ. ಭೀಕರ ಮಳೆ ಪ್ರವಾಹಕ್ಕೆ ಉತ್ತರ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಲಕ್ಷಾಂತರ ಜನರ ಬದುಕು ಮೂರಾಬಟ್ಟೆಯಾಗಿದೆ. ಎಲ್ಲಿ ನೋಡಿದ್ರೂ ಇಲ್ಲೀಗ ಕಾಣೋದು ಬರೀ ನೀರು, ನೀರು, ನೀರು. ನೀರು ಮಾತ್ರ ಕಾಣ್ತಾ ಇರೋ ಜಲಪ್ರಳಯದ ಭೀಕರ ದೃಶ್ಯಗಳು ಇವು ನೋಡಿ. ಮೊದಲು ಹವಾಮಾನ ಇಲಾಖೆ ರಾಜ್ಯದಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಿತ್ತು. ನಂತರ ಆರೆಂಜ್ ಅಲರ್ಟ್, ಈಗ ರೆಡ್ ಅಲರ್ಟ್ ಘೋಷಿಸುವಂತೆ ಅಬ್ಬರಿಸಿ ಬೊಬ್ಬಿರ್ತಾ ಇರೋ ವರುಣ ಅರ್ಧ ಕರ್ನಾಟಕವನ್ನೇ ಮುಳುಗಿಸುವ ಭೀತಿ ಹುಟ್ಟಿಸಿದೆ. ರಣಚಂಡಿಯಂತೆ ಅಬ್ಬರಿಸ್ತಾ ಇರೋ ವರುಣನ ಪ್ರತಾಪಕ್ಕೆ ಜನರ ಬದುಕು ಈಗ ಛಿದ್ರ ಛಿದ್ರವಾಗ್ತಾ ಇದೆ. ಭವಿಷ್ಯದ ಬದುಕು ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇದೆ. ಕೈಯಲ್ಲಿ ಬಿಡುಗಾಸಿಲ್ಲ, ಉಳಿಯೋಕೆ ಮನೆಯಿಲ್ಲ, ತಿನ್ನೋಕೂ ಗತಿ ಇಲ್ಲದಂತೆ ಮಾಡಿದೆ 3 ದಿನಗಳಿಂದ ಸುರಿತಾ ಇರುವ ಮರಣ ಮಳೆ. ಮಹಾರಾಷ್ಟ್ರದ ಡ್ಯಾಂಗಳಿಂದ ಭಾರೀ ನೀರು ಬಿಡುಗಡೆ. ಉತ್ತರ ಕರ್ನಾಟಕದಲ್ಲಿ ಮುಳುಗ್ತಾ ಇವೆ ಹಲವು ಗ್ರಾಮಗಳು. ಬಂಗಾಳ ಕೊಲ್ಲಿಯಲ್ಲಿ ಆದ ವಾಯುಭಾರ ಕುಸಿತ ಕರ್ನಾಟಕ ಪಾಲಿಗೆ ದುಸ್ವಪ್ನದಂತೆ ಕಾಡ್ತಿದೆ. ಇನ್ನು 3 ದಿನ ವರುಣನ ಆರ್ಭಟ ಇದೇ ರೀತಿ ಮುಂದುವರಿಯುವ ಸಾಧ್ಯತೆ ಇದೆ. ಇದರ ಬೆನ್ನಲ್ಲೇ ಅಕ್ಟೋಬರ್ 15ರಿಂದ ಹಿಂಗಾರು ಮಳೆ ಶುರುವಾಗಲಿದ್ದು ಇನ್ನಷ್ಟು ಆತಂಕ ಕಾಡ್ತಾ ಇದೆ. ಅತ್ತ ಮಹಾರಾಷ್ಟ್ರದಲ್ಲಿ ಮಹಾಮಳೆ ಅಬ್ಬರ ದಿನೇ ದಿನೇ ಜೋರಾಗ್ತಿದ್ದು ಉತ್ತರದ ನದಿಗಳು ಉಕ್ಕಿ ಹರಿತಾ ಇವೆ. 6 ದಿನಗಳ ಆರ್ಭಟಕ್ಕೆ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ 40ಕ್ಕೂ ಹೆಚ್ಚು ಗ್ರಾಮಗಳಿಗೆ ನೀರು ನುಗ್ಗಿ ಸಾವಿರಾರು ಜನರ ಬದುಕು ಚಿಂದಿ ಚಿಂದಿಯಾಗ್ತಿದೆ. ಹಾಗಾದ್ರೆ ಈ ಬಾರಿ ಮತ್ತೆ ಉತ್ತರ ಕರ್ನಾಟಕಕ್ಕೆ ಜಲಗಂಡಾಂತರ ಫಿಕ್ಸಾ? ಎಸ್, ಅಂಥದ್ದೊಂದು ಆತಂಕಕ್ಕೆ ಕಾರಣವಾಗಿದೆ ನೋಡಿ ಮಹಾರಾಷ್ಟ್ರದ ಮಳೆ ಮತ್ತು ರಾಜ್ಯದಲ್ಲಿ ಕೊಟ್ಟಿರುವ ರೆಡ್ ಅಲರ್ಟ್. 6 ನದಿಗಳಲ್ಲಿ ಪ್ರವಾಹ, 7 ಜಿಲ್ಲೆಗೆ ರೆಡ್ ಅಲರ್ಟ್. ಉತ್ತರ ಕರ್ನಾಟಕದಲ್ಲಿ ಮತ್ತೆ ಜಲಪ್ರಳಯ. ಎಸ್,
ಹವಾಮಾನ ಇಲಾಖೆ ಉತ್ತರ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಿದೆ. ವಿಜಯಪುರ, ಬೀದರ್, ಕಲಬುರಗಿ, ರಾಯಚೂರು, ಯಾದಗಿರಿ, ಬಾಗಲಕೋಟೆ, ಬೆಳಗಾವಿಯಲ್ಲಿ ವರುಣಾರ್ಭಟಕ್ಕೆ ಬದುಕು ಇನ್ನಷ್ಟು ದುರ್ಬರವಾಗುವ ಸೂಚನೆ ಸಿಕ್ಕಿದೆ. ಧಾರವಾಡ, ಹಾವೇರಿ, ಕೊಪ್ಪಳ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿಗೆ ಆರೆಂಜ್ ಅಲರ್ಟ್ ನೀಡಲಾಗಿದ್ದು, ಇಲ್ಲೂ ಭೀಕರ ಮಳೆಯಿಂದ ಜನ ಇನ್ನಷ್ಟು ತತ್ತರಿಸಿ ಹೋಗುವ ಸಾಧ್ಯತೆ ಇದೆ. ಆದರೆ ಆತಂಕ ಇರೋದು ದಕ್ಷಿಣದಲ್ಲಿ ಅಲ್ಲ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಹರಿತಾ ಇರುವ 6 ನದಿಗಳೇ ಈಗ ಜಲ ಪ್ರಳಯದ ಭೀತಿ ಹೆಚ್ಚಿಸಿವೆ. ಈಗಾಗಲೇ ಆ ನದಿಗಳ ಆರ್ಭಟಕ್ಕೆ ಹಲವಾರು ಗ್ರಾಮಗಳು ಮುಳುಗ್ತಾ ಇವೆ. ಹೊಲ ಗದ್ದೆಗಳು ಕೊಚ್ಚಿ ಹೋಗ್ತಿವೆ. ಕೃಷ್ಣಾ, ಭೀಮಾ, ಮಲಪ್ರಭಾ, ಘಟಪ್ರಭಾ ಅಬ್ಬರ. ಕಾಗಿಣಾ, ಢೋಣಿ ಆರ್ಭಟಕ್ಕೆ ಜನರು ತತ್ತರ. ಉತ್ತರ ಕರ್ನಾಟಕದ ಪಾಲಿಗೆ ಜೀವನದಿಗಳೂ ಇವೆ, ಜೀವ ಹಿಂಡುವ ನದಿಗಳೂ ಇವೆ. ಮಳೆಗಾಲ ಬಂತಂದ್ರೆ ಸಾಕು, ಈ 6 ನದಿಗಳ ಆರ್ಭಟಕ್ಕೆ 7-8 ಜಿಲ್ಲೆಗಳಲ್ಲಿ ಲಕ್ಷಾಂತರ ಜನರ ಬದುಕೆ ಅಯೋಮಯವಾಗತ್ತೆ. ಈಗಲೂ ಅದೇ ಆಗಿದೆ ನೋಡಿ. ಒಂದ್ ಕಡೆ ಮಹಾರಾಷ್ಟ್ರದಲ್ಲಿ ಆಗ್ತಾ ಇರೋ ಭಾರಿ ಮಳೆಗೆ ಕೃಷ್ಣಾ, ಭೀಮಾ ಉಕ್ಕಿ ಹರಿತಾ ಇದೆ. ಇಲ್ಲೂ ರಣಚಂಡಿ ಮಳೆಯಾಗ್ತಾ ಇರೋದ್ರಿಂದ ಈ 2 ನದಿಗಳ ಆರ್ಭಟ ಇನ್ನಷ್ಟು ಹೆಚ್ಚಾಗಿದೆ. ಮಲಪ್ರಭಾ, ಘಟಪ್ರಭಾ ಪ್ರವಾಹ ಈಗಾಗಲೇ ಹಲವರ ಬದುಕನ್ನ ಕೊಚ್ಚಿ ಕೊಂಡೊಯ್ದಿದೆ, ಬಲಿಯನ್ನೂ ಪಡೆದಾಗಿದೆ. ಕಾಗಿಣಾ, ಡೋಣಿ ಆರ್ಭಟಕ್ಕೆ ನದಿ ಪಾತ್ರದ ಜನರು ರಕ್ತ ಕಣ್ಣೀರನ್ನೇ ಹರಿಸುತ್ತಿದ್ದಾರೆ. ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಹೇಗಿದೆ ಪರಿಸ್ಥಿತಿ? ಏನಾಗ್ತಾ ಇದೆ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ? ಮುಳುಗ್ತಾ ಇರುವ ನಾಡಿನ ಅಪ್ಡೇಟ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಕೃಷ್ಣಾ, ಭೀಮಾ ಆರ್ಭಟಕ್ಕೆ ಯಾದಗಿರಿಯಲ್ಲಿ ನರಕ. 4 ದಿನದಿಂದ ಬೀಳ್ತಾ ಇರೋ ಮಳೆಗೆ ಯಾದಗಿರಿ ತತ್ತರಿಸಿ ಹೋಗಿದೆ. ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ ಭಾರೀ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗ್ತಾ ಇದ್ದು, ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಹದಗೆಡ್ತಾ ಇದೆ. ಭೀಮಾ ನದಿಯ ಆರ್ಭಟಕ್ಕೆ ಬದುಕು ಕೊಚ್ಚಿ ಹೋಗ್ತಿದೆ. ಚಿಕ್ಕ ಪುಟ್ಟ ಹಳ್ಳಿಗಳು ಈಗ ತುಂಬಿ ಹರಿತಾ ಇದ್ದು, ಜನರು ಸಂಕಷ್ಟಕ್ಕೊಳಗಾಗಿದ್ದಾರೆ. ಹತ್ತಿಕುಣಿ ಜಲಾಶಯದಿಂದ ಹೆಚ್ಚಿನ ನೀರು ಬಿಟ್ಟ ಕಾರಣ ಯಡ್ಡಹಳ್ಳಿ, ಓರುಂಚ ಸೇತುವೆ ಜಲಾವೃತವಾಗಿ ಹಳ್ಳದಾಚೆ 20ಕ್ಕೂ ಹೆಚ್ಚು ಜನ ಸಿಲುಕೊಂಡಿದ್ದಾರೆ. ಹತ್ತಿಕುಣಿ ಜಲಾಶಯದಿಂದ ನೀರು ಬಿಟ್ಟ ಪರಿಣಾಮ ಯಾದಗಿರಿಯ ಚಾಮನಹಳ್ಳಿ, ಯಡ್ಡಹಳ್ಳಿಯಿಂದ ಓರುಂಚ, ಬಾಚವಾರ ಗ್ರಾಮದ ಸಂಪರ್ಕವೇ ಕಡಿತಗೊಂಡಿದ್ದು, ಜನ ಜಲ ದಿಗ್ಬಂಧನಕ್ಕೊಳಗಾಗಿದ್ದಾರೆ. ಇನ್ನು ಯಾದಗಿರಿ ಜಿಲ್ಲೆಯ ಯರಗೋಳ ಗ್ರಾಮದ ಇರಕೇರಿ ಓಣಿಗೆ ಕೆರೆ ನೀರು ನುಗ್ಗಿ ಆಗಿರೋ ಅನಾಹುತ ಇದು ನೋಡಿ. ಯರಗೋಳ ಗ್ರಾಮದ 20ಕ್ಕೂ ಹೆಚ್ಚು ಮನೆಗಳಿಗೆ ಕೆರೆ ನೀರು ನುಗ್ಗಿದ ಕಾರಣ ಹಗ್ಗದ ಸಹಾಯದಿಂದ ಹಳ್ಳ ದಾಟಿ ಬಚಾವಾಗ್ತಿದ್ದಾರೆ ಜನ. ಕಲಬುರಗಿಯನ್ನ ಮುಳುಗಿಸುತ್ತಾ ಭೀಮಾ, ಕಾಗಿಣಾ. ಕಲಬುರಗಿಯಲ್ಲಿ ಮಹಾಮಳೆಗೆ ಮಹಾ ನರಕವೇ ಸೃಷ್ಟಿಯಾಗಿದೆ. ಚಿಂಚೋಳಿ ತಾಲೂಕಿನ ಐನೊಳ್ಳಿಯಲ್ಲಿ 8 ಕಾರ್ಮಿಕರು ಪ್ರವಾಹದ ಮಧ್ಯೆ ಸಿಲುಕಿ ಸಂಕಷ್ಟಕ್ಕೊಳಗಾಗಿರುವ ದೃಶ್ಯ ಇದು ನೋಡಿ. ಬೀದರ್ ಚಿಂಚೋಳಿ ಸೇತುವೆ ನಿರ್ಮಾಣ ಕಾಮಗಾರಿಯಲ್ಲಿ ತೊಡಗಿದ್ದ 8 ಬಿಹಾರದ ಕಾರ್ಮಿಕರು ಸೇತುವೆ ನಿರ್ಮಾಣದ ಸ್ಥಳದಲ್ಲೇ ಶೆಡ್ ಹಾಕೊಂಡಿದ್ರು. ಆದರೆ ಇದೀಗ ಭಾರೀ ಮಳೆ ಕಾರಣ ಚಂದ್ರಂಪಳ್ಳಿ ಡ್ಯಾಂನಿಂದ ಹೆಚ್ಚಿನ ನೀರು ಬಿಟ್ಟು ಪ್ರವಾಹ ಉಂಟಾಗಿದೆ. ಸಂಕಷ್ಟಕ್ಕೊಳಗಾಗಿದ್ದ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಇನ್ನು ಚಿಂಚೋಳಿಯ ಹರಿಜನವಾಡ, ಮೋವಿನಾಪುರ ಬಡಾವಣೆಗಳಿಗೆ ಮುಲ್ಲಾಮಾರಿ ನದಿ ನೀರು ನುಗ್ಗಿ ಜನ ಬೀದಿಗೆ ಬಿದ್ದಿದ್ದಾರೆ. ವರುಣಾರ್ಭಟಕ್ಕೆ ತುಂಬಿ ಹರಿತಾ ಇರುವ ಕಾಗಿಣಾ ನದಿಯಿಂದಾಗಿ
ಮುಳಖೇಡ ಬಳಿ ಸೇತುವೆ ಮುಳುಗೋಗಿದೆ. ನದಿ ಪಾತ್ರದ ಹಲವೆಡೆ ಮನೆಗಳಿಗೆ ನೀರು ನುಗ್ಗಿದ್ದು ಹೊಲ ಗದ್ದೆಗಳು ಕೊಚ್ಚಿ ಹೋಗಿವೆ. ಮಹಾರಾಷ್ಟ್ರದ ವೀರ್ ಮತ್ತು ರಜನಿ ಜಲಾಶಯದಿಂದ ಭಾರೀ ನೀರು ಬಿಡಲಾಗ್ತಾ ಇದ್ದು ಅಫ್ಜಲ್ಪುರ ಬ್ಯಾರೇಜ್ಗೆ 65,000 ಕ್ಯೂಸೆಕ್ಗೂ ಹೆಚ್ಚು ನೀರು ಹರಿದು ಬರುತ್ತಿದೆ. ಹೀಗಾಗಿ ಭೀಮಾ ನದಿ ಮಟ್ಟ ಕ್ಷಣ ಕ್ಷಣವೂ ಹೆಚ್ಚಾಗ್ತಿದ್ದು ನದಿ ಪಾತ್ರದ ಗ್ರಾಮಗಳಿಗೆ ನೀರು ನುಗ್ತಾ ಇದೆ. ಭಾರೀ ಮಳೆಗೆ ಕಲಬುರಗಿಯ ಪಟ್ಟಣದಲ್ಲೂ ಅಂಗಡಿಗಳಿಗೆ ನೀರು ನುಗ್ಗಿದೆ. ಪ್ರಶಾಂತನಗರ, ಸುಂದರನಗರ ಸೇರಿದಂತೆ ಹಲವೆಡೆ ಮನೆಗಳಿಗೆ ನೀರು ನುಗ್ಗಿ ಸಾಮಾನುಗಳೆಲ್ಲ ನೀರು ಪಾಲಾಗಿದೆ. ಸುಂದರನಗರದಲ್ಲಿ ಮಲಗಿದ್ದಾಗಲೇ ಮನೆಯೊಳಗೆ ನೀರು ನುಗ್ಗಿದ ಪರಿಣಾಮ ವಿದ್ಯುತ್ ಪ್ರವಹಿಸಿ 96 ವರ್ಷದ ಭೀಮಾಬಾಯಿ ಮೃತಪಟ್ಟಿದ್ದಾರೆ. ಅರ್ಧದಷ್ಟು ಮುಳುಗಿದ್ದ ಮನೆಯಲ್ಲಿ ಮಲಗಿದ್ದಲ್ಲೇ ಅಜ್ಜಿ ಸಾವನ್ನಪ್ಪಿದ್ದಾರೆ. ಕಲಬುರಗಿಯ ಚಿತ್ತಾಪುರ ತಾಲೂಕಿನ ಕೊಂಚೂರ ಬಳವಡಗಿ ಗ್ರಾಮದ ರಸ್ತೆಯೇ ಕೊಚ್ಚಿ ಹೋದ ದೃಶ್ಯವಿದು. ಹಳ್ಳದ ಪ್ರವಾಹದಿಂದಾಗಿ ಮನೆಗಳಿಗೂ ನೀರು ನುಗ್ಗಿ ಜನ ತತ್ತರಿಸಿ ಹೋಗಿದ್ದಾರೆ. ಇನ್ನು ಚಿಂಚೋಳಿಯ ಚಂದಾಪಯರ ಗ್ರಾಮದಲ್ಲಿ ನೀರು ನುಗ್ಗಿ ಮನೆಯಲ್ಲೇ ಸಿಲುಕೊಂಡಿದ್ದ 22 ಜನರನ್ನ ರಕ್ಷಣೆ ಮಾಡಲಾಗಿದೆ. ಡೋಣಿ ನದಿಯ ಆರ್ಭಟ ವಿಜಯಪುರದಲ್ಲಿ ಪ್ರವಾಹ. ವಿಜಯಪುರದಲ್ಲಿ ಡೋಣಿ ನದಿ ಪ್ರವಾಹಕ್ಕೆ ಸಾವಿರಾರು ಜನರ ಬದುಕು ಕೊಚ್ಚಿ ಹೋಗ್ತದೆ. ವಿಜಯಪುರದ ದೇವರಹಿಪ್ಪರಗಿ ತಾಲೂಕಿನ ಸಾತಿಹಾಳ ಗ್ರಾಮದಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ತಂದೆ ಮಗ ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ಬೈಕ್ನಲ್ಲಿ ಡೋಣಿ ನದಿ ಸೇತುವೆ ದಾಟ್ತಾ ಇದ್ದ ತಂದೆ ಮಗ ಪ್ರವಾಹದ ಸೆಳೆತಕ್ಕೆ ಬೈಕ್ ಕೊಚ್ಚಿ ಹೋಗ್ತಿದ್ದಂತೆ ಇಳಿದು ಪ್ರಾಣ ಉಳಿಸಿಕೊಂಡಿದ್ದಾರೆ. ವಿಜಯಪುರ ಜಿಲ್ಲೆಯ ನಿಡಗಂದಿ ಪಟ್ಟಣದಲ್ಲೂ ಭಾರೀ ಮಳೆಯಾಗ್ತಾ ಇದ್ದು ಬಡಾವಣೆಗಳಿಗೆ ನೀರು ನುಗ್ಗಿದೆ. ಇನ್ನು ಮಹಾರಾಷ್ಟ್ರದ ಉಜನಿ ಜಲಾಶಯ ಮತ್ತು ವೀರ ಡ್ಯಾಂನಿಂದ ಭೀಮಾ ನದಿಗೆ ಭಾರೀ ನೀರನ್ನ ಬಿಡ್ತಾ ಇರೋ ಕಾರಣ ಸಿಂದಗಿ ತಾಲೂಕಿನ ತಾರಾಪುರ ಗ್ರಾಮಸ್ಥರಿಗೆ ಪ್ರವಾಹ ಭೀತಿ ಎದುರಾಗಿದೆ. ಈಗಾಗಲೇ ಸಿಂದಗಿ ತಾಲೂಕಿನ ಮೋರಟಗಿ ಗ್ರಾಮದಲ್ಲಿ ಮನೆಗಳು ಜಲಾವೃತವಾಗಿವೆ. ಗೊಂದಳ ಕುಟುಂಬಕ್ಕೆ ಸೇರಿದ 4 ಮನೆಗಳು ಮುಳುಗೋಗಿವೆ. ಇನ್ನು ಡೋಣಿ ನದಿ ಪ್ರವಾಹಕ್ಕೆ ಜಮೀನೆಲ್ಲ ಕೆರೆಗಳಂತಾದ ದೃಶ್ಯವಿದು. ಕ್ಷಣ ಕ್ಷಣವೂ ಡೋಣಿ ನದಿ ಮಟ್ಟ ಏರ್ತಾ ಇದ್ದು ಉಕ್ಕುಮನಾಳ, ಸಾರವಾಡ, ದಾಶ್ಯಾಳ, ಕೋಟ್ಯಾಳ ಸೇರಿದಂತೆ ಹಲವು ಗ್ರಾಮಗಳು ಮುಳುಗುವ ಭೀತಿಯಲ್ಲಿವೆ. ತಾಳಿಕೋಟೆ ಸೇತುವೆ ಸಂಪೂರ್ಣ ಜಲಾವೃತವಾಗಿದ್ದು ಹಡಗಿನಾಳ, ಕಲ್ಲದೇವನಹಳ್ಳಿ, ಶಿವಪುರ, ಹರನಾಳ, ಮೂಕಿನಾಳ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ತಾಳಿಕೋಟೆ ಪಟ್ಟಣದ ಹನುಮ ಮಂದಿರ ಮುಳುಗೋಗಿದೆ. ತಿಕೋಟ ತಾಲೂಕಿನ ಕಳ್ಳಕವಟಗಿ ಸಂಗಮನಾಥ ದೇವಾಲಯಕ್ಕೂ ಹಳ್ಳದ ನೀರು ನುಗ್ಗಿದೆ. ಈಗಾಗಲೇ ವಿಜಯಪುರದಲ್ಲಿ ಭಾರೀ ಮಳೆಗೆ 128ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದ್ದು ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಬಾಗಲಕೋಟೆ, ಗದಗ, ಕೊಪ್ಪಳ, ರಾಯಚೂರಿನಲ್ಲಿ ವಿನಾಶದ ಮಳೆ. ಊರುಗಳಿಗೆ ನುಗ್ಗಿದೆ ಪ್ರವಾಹ. ಜಲ ಸುಳಿಯಲ್ಲಿ ಸಿಲುಕಿದ ಸಾವಿರಾರು ಜನರು ಪಡ್ತಾ ಇರುವ ನರಕ ಎಂಥದ್ದು ಗೊತ್ತಾ? ಆ ಭೀಕರ ದೃಶ್ಯಗಳನ್ನ ನಿಮ್ಮ ಮುಂದಿಡ್ತೀವಿ ಬ್ರೇಕ್ನ ನಂತರ. ಸೇತುವೆಗಳು ಮುಳುಗಿದ್ದು ಸಂಪರ್ಕಗಳು ಕಡಿತವಾಗಿದೆ. ಜಲಪ್ರಳಯಕ್ಕೆ ನಲುಗ್ತಾ ಇರುವ ಜಿಲ್ಲೆಗಳ ಇನ್ನಷ್ಟು ಮಾಹಿತಿ ನಿಮ್ಮ ಮುಂದೆ. ಗದಗದಲ್ಲಿ ಗೋಡೆ ಕುಸಿದು ವೃದ್ಧೆ ಸಾವು. 3-4 ದಿನಗಳಿಂದ ಸುರಿತಾ ಇರುವ ಮಳೆಗೆ ಗದಗ ಜಿಲ್ಲೆಯು ತತ್ತರಿಸಿ ಹೋಗಿದೆ. ಮಲಪ್ರಭಾ ಮತ್ತು ಬೆಣ್ಣೆಹಳ್ಳಿ ಪ್ರವಾಹದಿಂದ ಸಾವಿರಾರು ಹೆಕ್ಟೇರ್ ಬೆಳೆ ಕೊಚ್ಚಿ ಹೋಗಿದೆ.
ಗದಗದ ಕುಷ್ಟಗಿಯಲ್ಲಿ ಹಳ್ಳ ತುಂಬಿ ಹರಿತಾ ಇದ್ದು ಮುದೇನೂರು ಗ್ರಾಮದ ಬಳಿ ಸೇತುವೆ ಕೊಚ್ಚಿ ಹೋಗಿದೆ. ರಾಮದುರ್ಗ ಸಂಪರ್ಕ ಸೇತುವೆಯು ಮುಳುಗೋಗಿದೆ. ರೋಣ ತಾಲೂಕಿನ ಮಾಡಲಗೇರಿ ಗ್ರಾಮದಲ್ಲಿ ಮನೆ ಗೋಡೆ ಕುಸಿದು 65 ವರ್ಷದ ಶಂಕ್ರವ್ವ ಭೀಮನಗೌಡ ಮೃತಪಟ್ಟಿದ್ದಾರೆ. ಕುಷ್ಟಗಿ ತಾಲೂಕಿನ ಬಂಡರಗಲ್ ಗ್ರಾಮದ ಬಳಿ ಹಳ್ಳ ದಾಟ್ತಾ ಇದ್ದ ಬೈಕ್ ಸವಾರರು ಕೊಚ್ಚಿ ಹೋಗಿದ್ರು. ಅಗ್ನಿಶಾಮಕ ದಳದ ನೆರವಿನಿಂದ ರಕ್ಷಿಸಲಾಗಿದೆ. ನಗರದಲ್ಲಿರುವ 30 ಮನೆಗಳು ಜಲಾವೃತವಾಗಿ ಜನ ಕಂಗೆಟ್ಟಿದ್ದಾರೆ. ಬಾಗಲಕೋಟೆ, ಹುನಗುಂದ, ಹಿರೇಹಳ್ಳ ಉಕ್ಕಿ ಹರಿದು 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಬಾದಾಮಿ ತಾಲೂಕಿನ ಐತಿಹಾಸಿಕ ಐಹೊಳೆ ಸ್ಮಾರಕಗಳು ಜಲಾವೃತವಾಗಿವೆ. 760ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಮುಧೋಳ ತಾಲೂಕಿನ ಮಾಚಕನೂರು, ಹೊಳೆಬಸವೇಶ್ವರ ದೇಗುಲ ಮುಳುಗ್ತಾ ಇದೆ. 75,000 ಹೆಕ್ಟೇರ್ಗೂ ಅಧಿಕ ಬೆಳೆ ಸರ್ವನಾಶವಾಗಿದೆ. ಬಿಸಿಲನಾಡು ರಾಯಚೂರಿನಲ್ಲಿ ವರುಣನ ಅಟ್ಟಹಾಸ. ರಾಯಚೂರಿನಲ್ಲೂ ಭಾರೀ ಮಳೆಯಾಗ್ತಾ ಇದ್ದು ಜೇಗರಕಲ್ ಹಳ್ಳದ ಸೇತುವೆ ಮುಳುಗಡೆಯಾಗಿದೆ. ಹೀಗಾಗಿ 4-5 ಗ್ರಾಮದ ಸಂಪರ್ಕವೇ ಕಡಿತಗೊಂಡು ಜನ ಸಂಕಷ್ಟಕ್ಕೊಳಗಾಗಿದ್ದಾರೆ. ಹಳ್ಳದ ನೀರು ಜಮೀನಿಗೆ ನುಗ್ಗಿ ಹತ್ತಿ ಬೆಳೆಯೂ ನಾಶವಾಗಿದೆ. ದೇವದುರ್ಗ ತಾಲೂಕಿನ ಹೂವಿನ ಹೆಡಗಿಯ ಬಸವೇಶ್ವರ ದೇವಸ್ಥಾನ ಮುಳುಗಡೆಯಾಗಿದೆ. ಕೇರಳ, ಮಹಾರಾಷ್ಟ್ರದಲ್ಲಿ ಸಾವಿನ ಮಳೆ, ಜಲಪ್ರಳಯದ ಭೀತಿಯಲ್ಲಿ ಮೈಸೂರು, ಉತ್ತರ ಕರ್ನಾಟಕ. ಹಿಂಗಾರಿನ ಆರ್ಭಟಕ್ಕೆ ಕಾದಿದ್ಯಾ ಮಹಾ ಜಲಗಂಡಾಂತರ. ವರುಣನ ಉಗ್ರಾವತಾರದ ಇನ್ನಷ್ಟು ಅಪ್ಡೇಟ್ ಕೊಡ್ತೀವಿ ಬ್ರೇಕ್ನ ನಂತರ. ಕೇರಳದಲ್ಲೂ ವರುಣ ಆರ್ಭಟಿಸುತ್ತಿದ್ದಾನೆ. ಹೀಗಾಗಿ ಕರ್ನಾಟಕದ 10 ಜಿಲ್ಲೆಗಳಿಗೀಗ ಪ್ರವಾಹ ಭೀತಿ ಕಾಡ್ತಾ ಇದೆ. ಬಂಗಾಳಕೊಲ್ಲಿ ವಾಯುಭಾರ ಕುಸಿತಕ್ಕೆ ರಾಜ್ಯದಲ್ಲಿ ಮಾತ್ರವಲ್ಲ, ಅಕ್ಕಪಕ್ಕದ ರಾಜ್ಯಗಳಲ್ಲೂ ವರುಣಾರ್ಭಟ ಜೋರಾಗಿದೆ. ಆಂಧ್ರ, ತೆಲಂಗಾಣದಲ್ಲಿ ಕೊಚ್ಚಿ ಹೋಗುವಷ್ಟು ಮಳೆಯಾಗ್ತಾ ಇದೆ. ಮೊನ್ನೆ ಬೆಳಗಾವಿಯಲ್ಲಿ ರೋಡಲ್ಲಿ ಜನರು ಕೊಚ್ಚಿ ಹೋದಂತೆ ವಿಶಾಖಪಟ್ಟಣದ ಹೆದ್ದಾರಿಯಲ್ಲೇ ಮಹಿಳೆಯೊಬ್ಬರು ಕೊಚ್ಚಿ ಹೋಗಿದ್ದಾರೆ. ಆಂಧ್ರದಲ್ಲಿ ಭೂಕುಸಿತವೂ ಶುರುವಾಗಿದೆ. ಇತ್ತ ಮಹಾರಾಷ್ಟ್ರ, ಕೇರಳದಲ್ಲೂ ಸಾವಿನ ಮಳೆಯಾಗ್ತಾ ಇದ್ದು ಉತ್ತರ ಕರ್ನಾಟಕ, ಮೈಸೂರಿಗೂ ಪ್ರವಾಹ ಭೀತಿ ಕಾಡ್ತಾ ಇದೆ. ಕೇರಳದ ವಯನಾಡಿನಲ್ಲಿ ಬೀಳ್ತಾ ಇರೋ ಮಳೆಗೆ ಎಚ್ಡಿ ಕೋಟೆಯ ಕಬಿನಿ ಜಲಾಶಯದ ಒಳಹರಿವು ದಿಢೀರ್ ಹೆಚ್ಚಾಗಿದೆ. ಜಲಾಶಯ ಸಂಪೂರ್ಣ ಭರ್ತಿಯಾಗಿರೋದ್ರಿಂದ ಈಗ ಕಪಿಲಾ ನದಿ ಪಾತ್ರದಲ್ಲಿ ಮತ್ತೆ ಪ್ರವಾಹ ಭೀತಿ ಶುರುವಾಗಿದೆ. ಇನ್ನು ಕರಾವಳಿ ಜಿಲ್ಲೆಗಳಲ್ಲೂ ಸಾವಿನ ಮಳೆಯಾಗ್ತಾ ಇದ್ದು ದಕ್ಷಿಣ ಕನ್ನಡದ ಕುಮಾರಧಾರ, ನೇತ್ರಾವತಿ ಉಕ್ಕಿ ಹರಿತಾ ಇದೆ. ನದಿಗಳ ತಟದಲ್ಲಿ ಪ್ರವಾಹ ಭೀತಿ ಇದೆ. ಉಡುಪಿಯಲ್ಲೂ ವರುಣಾರ್ಭಟ ಜೋರಾಗಿದೆ. ಚಿಕ್ಕಮಗಳೂರಿನಲ್ಲಿ ಬ್ರಾಹ್ಮಿ ನದಿ ತುಂಬಿ ಹರಿತಾ ಇದ್ದು ಜನ ಸಂಚಾರಕ್ಕೆ ಪರದಾಡುವಂತಾಗಿದೆ. ಕೊಡಗಿನಲ್ಲೂ ಭಾರೀ ಮಳೆಯಾಗ್ತಾ ಇದೆ. ಅಕ್ಟೋಬರ್ 15ರಿಂದ ಹಿಂಗಾರು ಮಳೆಯೂ ಆರಂಭವಾಗಲಿದ್ದು ಮತ್ತಷ್ಟು ಜಲ ಸಂಕಷ್ಟ ಎದುರಾಗುವ ಭೀತಿ ಇದೆ. ಉತ್ತರ ಕರ್ನಾಟಕ ಮತ್ತೆ ಮಹಾಮಳೆಗೆ ಮುಳುಗುವ ಭೀತಿಯಲ್ಲಿದೆ. ಸುಮಾರು 40 ಗ್ರಾಮಗಳು ಜಲಾವೃತವಾಗಿವೆ. 10 ಮಂದಿ ಜೀವ ಕಳ್ಕೊಂಡಿದ್ದಾರೆ. ಸಾವಿರಾರು ಮನೆಗಳು ನೆಲ ಕಚ್ಚಿವೆ. ಇನ್ನು 3 ದಿನದ ಮಳೆಗೆ ಅದೆಂತಹ ನರಕ ಸೃಷ್ಟಿಯಾಗುತ್ತೋ ಗೊತ್ತಿಲ್ಲ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.